Hi, good morning. In previous class, I already explained the networking devices. In that networking devices, one is called workstation, modem, NIC card, Ethernet card, hub, bridges, repeaters, routers. I already explained in previous class. So now ಇವತ್ತು topology ಬಗ್ಗೆ ನೋಡ್ಲಿಕ್ಕೆ ಹೋಗೋಣ. What is the meaning of network topology? Otherwise, what is a topology? Explain the types of topology. Topology ಅಂತ ಹೇಳಿದ್ರೆ ನೆಟ್ವರ್ಕ್ ನ ಯಾವ ತರ ಅರೇಂಜ್ ಮಾಡ್ಕೊಂಡು ಹೋಗಿರ್ತೀವಿ ಅಂತ. That is called the actual appearance or layout of the network. The actual appearance or layout of the network is called topology ಅಂತೀವಿ. ಟೊಪಾಲಜಿಯಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಅಂತ ಹೇಳಿದ್ರೆ ಒನ್ ಇಸ್ ಕಾಲ್ಡ್ ಬಸ್ ಟೊಪಾಲಜಿ ಅಂತೀವಿ, ರಿಂಗ್ ಟೊಪಾಲಜಿ, ಸ್ಟಾರ್ ಟೊಪಾಲಜಿ, ಟ್ರೀ ಟೊಪಾಲಜಿ, ಮೆಶ್ ಟೊಪಾಲಜಿ, ಗ್ರಾಫ್ ಟೊಪಾಲಜಿ. These are the types of topology. What is the meaning of topology? Means the actual appearance or layout of the network is called topology. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ಬಸ್ ಟೊಪಾಲಜಿ ಅಂತ. The first one is called bus topology or linear topology. ಸರ್ ಬಸ್ ಟೊಪಾಲಜಿ ಒಳಗಡೆ ಇಲ್ಲಿ ಮೈನ್ ಬಂದ್ ನೆಟ್ವರ್ಕ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಕಾಮನ್ ಕೇಬಲ್ ಮೇಲ್ಗಡೆ, ಸಿಂಗಲ್ ಕೇಬಲ್ ಮೇಲ್ಗಡೆ ಮಾತ್ರ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ನೋಡಿ ಇಲ್ಲಿ ನಾನು ಇಲ್ಲಿ ಪಿಕ್ಚರ್ಸ್ ಅಲ್ಲಿ ತೋರಿಸಿದೀನಿ ನಿಮ್ಗೆ. ಎಲ್ಲಾ ನೋಡ್ಗಳು, ಎಲ್ಲಾ ನೋಡ್ಸು ಇದು ಒಂದು ಸಿಂಗಲ್ ಕೇಬಲ್ ಇಂದ ಕನೆಕ್ಟ್ ಮಾಡ್ಕೊಂಡು ಹೋಗಿದೀವಿ. This topology uses a common cable called as a backbone. Cable connects all the workstations. ಒಂದೇ ಒಂದು ಸಿಂಗಲ್ ಕೇಬಲ್ ಮುಖಾಂತರ ಸರ್ವರ್ ಆಗ್ಬೋದು, ನೋಡ್ಸ್ ಆಗ್ಬೋದು, ಪ್ರಿಂಟರ್ ಆಗ್ಬೋದು, ಎಲ್ಲಾನು ಒಂದು ಕೇಬಲ್ ಅಲ್ಲೇ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ದಿಸ್ ಕನ್ಸಿಸ್ಟ್ ಆಫ್ ಸಿಂಗಲ್ ಲೆಂತ್ ಆಫ್ ಕೋಆಕ್ಸಿಯಲ್ ಕೇಬಲ್ ಅಂತ ಹೇಳಿ. ನೋಡಿ ಲಾಸ್ಟ್ ಎಂಡ್ಸ್ ಒಳಗಡೆ ಇಲ್ಲಿ ಟರ್ಮಿನೇಟರ್ಸ್ ಇದೆ. ಟರ್ಮಿನೇಟ್ಸ್ ಬೋತ್ ಡೈರೆಕ್ಷನ್ಸ್ ಇಂದ ನಮಗೆ ಡೇಟಾನ ಫ್ಲೋ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಎರಡು ಕಡೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಲ್ಲಿ ಇರುವಂತಹ ಟರ್ಮಿನೇಟ್ಸ್ ಮುಖಾಂತರ ಡೇಟಾ ಕ್ಯಾನ್ ಬಿ ಫಾರ್ಮ್ಯಾಟೆಡ್ ಇನ್ ಬೋತ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸರ್ ಇಟ್ ಇಸ್ ಅ ವೆರಿ ಸಿಂಪಲ್ ಯಾವುದು ಬಸ್ ಟೊಪಾಲಜಿ ಅಂತ ಹೇಳುದು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬಸ್ ಟೊಪಾಲಜಿ? ಈಸಿ ಟು ಕನೆಕ್ಟ್ ಅಂಡ್ ಇನ್ಸ್ಟಾಲ್. ಇದನ್ನ ಬಸ್ ಟೊಪಾಲಜಿನ ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇನ್ಸ್ಟಾಲೇಷನ್ ಬಹಳ ಈಸಿ ಇದೆ. ಈ ಬಸ್ ಟೊಪಾಲಜಿಯಲ್ಲಿ ಇನ್ನ ಒಂದು ಅಡ್ವಾಂಟೇಜಸ್ ಏನಪ್ಪಾ ಅಂತ ಹೇಳಿದ್ರೆ ಈಸಿ ಟು ಎಕ್ಸ್ಟೆಂಡೆಡ್ ದ ಅಡಿಷನಲ್ ನೋಡ್ಸ್. ಫಾರ್ ಎಕ್ಸಾಂಪಲ್ ಇನ್ನ ಒಂದು ನಾವು ನೋಡ್ ಈ ಟೊಪಾಲಜಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಇನ್ನ ಒಂದು ಈಸಿಯಾಗಿ ಆಡ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಈ ಟೊಪಾಲಜಿ ಒಳಗಡೆ ಡೇಟಾ ಎರಡು ಡೈರೆಕ್ಷನ್ ಅಲ್ಲೂ ಫ್ಲೋ ಆಗ್ತಾ ಇರುತ್ತೆ. ಡೇಟಾ ಕ್ಯಾನ್ ಬಿ ಫಾರ್ಮ್ಯಾಟೆಡ್ ಇನ್ ಬೋತ್ ಡೈರೆಕ್ಷನ್ಸ್. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಬಸ್ ಟೊಪಾಲಜಿ. ಸರ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಬಸ್ ಟೊಪಾಲಜಿ ಅಂದ್ರೆ ಈ ಬ್ಯಾಕ್ ಬೋನ್ ಆಫ್ ದ ಕೇಬಲ್ ಏನಾದ್ರು ಕಟ್ ಆಯ್ತು ಅಂತ ಹೇಳಿದ್ರೆ ಎಂಟೈರ್ ನೆಟ್ವರ್ಕ್ಸ್ ಶಟ್ ಡೌನ್ ಆಗುತ್ತೆ. ದಟ್ ಮೀನ್ಸ್ ಇಫ್ ದ ಬ್ಯಾಕ್ ಬೋನ್ ಕೇಬಲ್ ಫೇಲ್ಸ್ ದ ಎಂಟೈರ್ ನೆಟ್ವರ್ಕ್ ಡೌನ್ಸ್. ಮತ್ತೆ ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಟರ್ಮಿನೇಟರ್ಸ್ ಆರ್ ರಿಕ್ವೈರ್ಡ್ ಅಟ್ ಬೋತ್ ಎಂಡ್ಸ್. Then the third one is called difficult to identify the problem. ಅಂದ್ರೆ ಎಂಟೈರ್ ನೆಟ್ವರ್ಕ್ ಶಟ್ ಡೌನ್ ಆಗಿದ್ದಾಗ ಪ್ರಾಬ್ಲಮ್ ನ ಐಡೆಂಟಿಫಿಕೇಶನ್ ಮಾಡೋದು ಕಷ್ಟ ಅಂತ ಹೇಳ್ತೀವಿ. ಯಾವ್ದ್ರಲ್ಲಿ? ಬಸ್ ಟೊಪಾಲಜಿಯಲ್ಲಿ. ಬಸ್ ಟೊಪಾಲಜಿಯಲ್ಲಿ ಮೈನ್ ಬಂದು ಬ್ಯಾಕ್ ಬೋನ್ ಕೇಬಲ್ ಆಗಿರುತ್ತೆ. ಕೇಬಲ್ ಮುಖಾಂತರ ಎಲ್ಲಾ ನೋಡ್ಸ್ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. The next one is called star topology. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾರ್ ಅಂದ್ರೆ ಜಸ್ಟ್ ಲೈಕ್ ಒಂದು ಸ್ಟಾರ್ ತರ ಕನೆಕ್ಟ್ ಮಾಡಿ. ನೋಡಿ ನಾನು ಪಿಕ್ಚರ್ ಅಲ್ಲಿ ತೋರಿಸಿದೀನಿ. ಇನ್ ದಿಸ್ ಟೊಪಾಲಜಿ ಆಲ್ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಥ್ರೂ ಒನ್ ಸೆಂಟ್ರಲ್ ಡಿವೈಸ್ ಕಾಲ್ಡ್ ಹಬ್. ಸ್ಟಾರ್ ಟೊಪಾಲಜಿ ಯಾವ ತರ ಕನೆಕ್ಟ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಸೆಂಟರ್ ಅಲ್ಲಿ ಒಂದು ಡಿವೈಸ್ ಇದೆ. ದ ಡಿವೈಸ್ ಇಸ್ ಕಾಲ್ಡ್ ಹಬ್ ಅಂತ ಹೇಳ್ತೀವಿ. ಸೊ ಈ ಹಬ್ ಮುಖಾಂತರ ಎಲ್ಲಾ ಡಿವೈಸ್ಗಳನ್ನು ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಈಚ್ ವರ್ಕ್ ಸ್ಟೇಷನ್ ಆಸ್ ಅ ಸಪರೇಟ್ ಕೇಬಲ್ ಟು ಕನೆಕ್ಟ್ ದ ನೆಟ್ವರ್ಕ್ ಅಂತ ಹೇಳ್ತೀವಿ. ನೋಡಿ ಹಬ್ ಮುಖಾಂತರ ಸಪರೇಟ್ ಕೇಬಲ್ಸ್ ಅಲ್ಲಿ ಒಂದೊಂದು ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡು ಹೋಗಿದೀವಿ ಅಲ್ಲಿ. ಸೊ ದಟ್ ಮೀನ್ಸ್ ಎ ಸ್ಟಾರ್ ಟೊಪಾಲಜಿ ಇಸ್ ನಥಿಂಗ್ ಬಟ್
all computers are connected through one central device called hub. Hub is a hardware device used to connect several devices ಅಂತ ನಾನು previous class ಅಲ್ಲಿ ಹೇಳಿದ್ದೀನಿ. What is the meaning of hub ಅಂತ ಹೇಳಿದ್ರೆ hub is a hardware device used to connect several devices ಅಂತ ಹೇಳಿದೀವಿ. Then what are the advantages of star topology? Sir, star topology ಅಲ್ಲಿ advantages ಏನು ಅಂತ ಹೇಳಿದ್ರೆ ಈಸಿ ಟು ಡಿಬಗ್ ದ ಎರರ್ಸ್, ಅಂದ್ರೆ ಯಾವ್ದಾದ್ರು ಸಿಸ್ಟಮ್ ಕೆಟ್ಟೋಯ್ತು ಅಂತ ಹೇಳಿದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಡು ಹೋಗ್ಬೋದು. ದೆನ್ ಈಸಿ ಟು ಎಕ್ಸ್ಟೆಂಡ್ ದ ನೆಟ್ವರ್ಕ್, ಸ್ಟಾರ್ ಟೋಪಾಲಜಿ ಒಳಗಡೆ ನಾವು ನಂಬರ್ ಆಫ್ ನೋಡ್ಸ್ ನ ಹಾಡ್ ಮಾಡ್ಕೊಂಡು ಹೋಗೋದು ಬಹಳ ಈಸಿ ಅಂತ. ದ ಒನ್ ಮೋರ್ ಅಡ್ವಾಂಟೇಜಸ್ ಇಸ್ ಕಾಲ್ಡ್ ಫೇಲ್ಯೂರ್ ಆಫ್ ಸಿಂಗಲ್ ನೋಡ್ ಡಸ್ ನಾಟ್ ಅಫೆಕ್ಟ್ ದ ಎಂಟೈರ್ ನೆಟ್ವರ್ಕ್. ಈಗ ಯಾವ್ದಾದ್ರು ಒಂದು ನೋಡ್ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರು ಬೇರೆ ಸಿಸ್ಟಮ್ಸ್ಗೆ ಅಥವಾ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ, ಉಳಿದಿರೋ ಅಂತ ಎಲ್ಲಾ ನೋಡ್ಸ್ ಆಕ್ಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ದೀಸ್ ಆರ್ ದ ಮೈನ್ ಅಡ್ವಾಂಟೇಜಸ್ ಆಫ್ ಸ್ಟಾರ್ ಟೋಪಾಲಜಿ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟಾರ್ ಟೋಪಾಲಜಿ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಲಾಂಗರ್ ಕೇಬಲ್. ಯಾಕೆ ಅಂತ ಹೇಳಿದ್ರೆ ಹಬ್ ಮುಖಾಂತರ ಸಪರೇಟ್ ಆಗಿ ಕೇಬಲ್ ಹೇಳ್ಕೊಂಡು ಹೋಗಿರ್ತೀವಿ ಒಂದೊಂದು ಡಿವೈಸ್ಗೂ, ಸೊ ಹಂಗಾಗ್ಬಿಟ್ಟು ಇದಕ್ಕೆ ಕೇಬಲ್ ಜಾಸ್ತಿ ಬೇಕು. ಒನ್ ಮೋರ್ ಇಸ್ ಕಾಲ್ಡ್ ಹಬ್ ಏನಾದ್ರೂ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಎಂಟೈರ್ ನೆಟ್ವರ್ಕ್ ವರ್ಕ್ ಆಗಲ್ಲ. ದೆನ್ ಒನ್ ಮೋರ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸಿವ್, ನಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ಯಾವ್ದ್ರಲ್ಲಿ, ಸ್ಟಾರ್ ಟೋಪಾಲಜಿ ಒಳಗಡೆ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ರಿಂಗ್ ಟೋಪಾಲಜಿ. ದ ಡೆಫಿನೇಷನ್ ಇಟ್ ಸೆಲ್ಫ್ ಎಕ್ಸ್ಪ್ಲೈನ್ಸ್ ಎ ರಿಂಗ್ ಈಸ್ ನಥಿಂಗ್ ಬಟ್ ಸರ್ಕಲ್. ನೋಡಿ, ಈಗ ನಾನು ಪಿಕ್ಚರ್ ಅಲ್ಲಿ ತೋರಿಸಿದೀನಿ, ಎಲ್ಲಾ ನೋಡ್ಗಳನ್ನು ಸರ್ಕಲ್ ಒಳಗಡೆ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. In this topology, the computers are connected through a circular path and allows data transfer in only one direction. ನೋಡಿ, ಎಲ್ಲಾ ಕಂಪ್ಯೂಟರ್ಗಳನ್ನು ಒಂದು ಸರ್ಕಲ್ ಅಥವಾ ಸರ್ಕ್ಯುಲರ್ ಪಾತ್ ಒಳಗಡೆ ಕನೆಕ್ಟ್ ಮಾಡ್ಕೊಂಡು ಹೋಗಿದೀವಿ. ಡೇಟಾ ಏನಪ್ಪಾ ಆಗ್ತಾ ಇರುತ್ತೆ ಅಂದ್ರೆ ಓನ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಇದು ಏನ್ ರಿಂಗ್ ಟೋಪಾಲಜಿಲಿ ಅಂತ ಹೇಳಿದ್ರೆ a failure in any cable or device, entire network downs. ಈ ರಿಂಗ್ ಟೋಪಾಲಜಿಯಲ್ಲಿ ಯಾವ್ದಾದ್ರು ಒಂದು ಕೇಬಲ್ ಫೇಲ್ಯೂರ್ ಆಯ್ತು ಅಂದ್ರೆ ಅಥವಾ ಎಲ್ಲಾದ್ರೂ ನೋಡ್ ಫೇಲ್ಯೂರ್ ಆಯ್ತು ಅಂದ್ರೆ ಎಂಟೈರ್ ನೆಟ್ವರ್ಕ್ ವರ್ಕ್ ಆಗಲ್ಲ. ಇದು ಅಡ್ವಾಂಟೇಜಸ್ ಏನಪ್ಪಾ ರಿಂಗ್ ಟೋಪಾಲಜಿ ಅಂತ ಹೇಳಿದ್ರೆ ಇದನ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು. ಯಾಕೆ, ಇಟ್ ರಿಕ್ವೈರ್ ಶಾರ್ಟ್ ಕೇಬಲ್ ಅಂತೀವಿ. ದಟ್ ಇಸ್ ಕಾಲ್ಡ್ ಈಸಿ ಟು ಇನ್ಸ್ಟಾಲ್ ಅಂಡ್ ರಿಕ್ವೈರ್ ಶಾರ್ಟ್ ಕೇಬಲ್. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಡೇಟಾ ಕ್ಯಾನ್ ಟ್ರಾನ್ಸ್ಫರ್ ಬಿಟ್ವೀನ್ ವರ್ಕ್ ಸ್ಟೇಷನ್ಸ್ ಅಟ್ ಹೈ ಸ್ಪೀಡ್. ಅಂದ್ರೆ ಡೇಟಾನ ಹೈ ಸ್ಪೀಡ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ದ ಥರ್ಡ್ ಒನ್ ಇಸ್ ಕಾಲ್ಡ್ ಎ ನೆಟ್ವರ್ಕ್ ಸರ್ವರ್ ಇಸ್ ನಾಟ್ ನೀಡೆಡ್ ಟು ಕಂಟ್ರೋಲ್ ನೆಟ್ವರ್ಕ್ ಕನೆಕ್ಟಿವಿಟಿ ಬಿಟ್ವೀನ್ ಈಚ್ ವರ್ಕ್ ಸ್ಟೇಷನ್. ಆಕ್ಚುಲಿ ಈ ರಿಂಗ್ ಟೋಪಾಲಜಿ ಒಳಗಡೆ ಸರ್ವರ್ ಏನ್ ನೆಸಿಟಿ ಇರಲ್ಲ, ಸೊ ಅದು ಒಂದು ಅಡ್ವಾಂಟೇಜಸ್. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ರಿಂಗ್ ಟೋಪಾಲಜಿ ಅಂತ ಹೇಳಿದ್ರೆ ಇಫ್ ಎನಿ ಒನ್ ಕಂಪ್ಯೂಟರ್ ಫೇಲ್ಸ್, ಯಾವುದೇ ಒಂದು ಕಂಪ್ಯೂಟರ್ ಅಥವಾ ಯಾವುದೇ ಒಂದು ಕೇಬಲ್ ಕಟ್ ಆಯ್ತು ಅಥವಾ ಫೇಲ್ ಆಯ್ತು ಅಂತ ಹೇಳಿದ್ರೆ ಎಂಟೈರ್ ನೆಟ್ವರ್ಕ್ಸ್ ವರ್ಕ್ ಆಗಲ್ಲ. ಒಂದೇ ಡಿಸ್ಅಡ್ವಾಂಟೇಜಸ್. ನೆಟ್ವರ್ಕ್ ರೀಕಾನ್ಫಿಗರೇಷನ್ ಇಸ್ ಡಿಫಿಕಲ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲಿಟಲ್ ಬಿಟ್ ಡಿಫಿಕಲ್ಟ್ ಅಂತ ಹೇಳ್ತೀವಿ ಇನ್ಸ್ಟಾಲೇಷನ್ ಬಂದಾಗ. ದ ಹಾರ್ಡ್ವೇರ್ ನೀಡೆಡ್ ಟು ಕನೆಕ್ಟ್ ಈಚ್ ವರ್ಕ್ ಸ್ಟೇಷನ್ ಟು ದ ನೆಟ್ವರ್ಕ್ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಅಂದ್ರೆ ಈ ರಿಂಗ್ ಟೋಪಾಲಜಿಯಲ್ಲಿ ಎಕ್ಸ್ಟ್ರಾ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಇದ್ರ ಕಾಸ್ಟ್ ಬಂದು ನಮಗೆ ಜಾಸ್ತಿ ಆಗುತ್ತೆ. ಅದ್ರದ್ದು ರಿಂಗ್ ಟೋಪಾಲಜಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಟ್ರೀ ಟೋಪಾಲಜಿ. ಸೊ ನಾವು ಆ ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ, ಜಸ್ಟ್ ಲೈಕ್ ಒಂದು ಟ್ರೀಗೆ ಬ್ರಾಂಚಸ್ ತರ ಇದೆ ಅಲ್ಲಿ ಆ ಪಿಕ್ಚರ್ ಒಳಗಡೆ. ಆ ಪಿಕ್ಚರ್ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತಲ್ಲಿ. ಸೆಂಟ್ರಲ್ಲಿ ಒಂದು ಲಾಂಗ್ ಕೇಬಲ್ ಇದೆ. ಈ ಕೇಬಲ್ ಅಲ್ಲಿ ಸೈಡ್ಸ್ ಅಲ್ಲಿ ಬ್ರಾಂಚಸ್ ತರ ಬಂದಿದೆ. ಆ ಬ್ರಾಂಚಸ್ಗೆ ಒಂದು ಹಬ್ ನ ಕನೆಕ್ಟ್ ಮಾಡಿಕೊಂಡು ಹಬ್ ಮುಖಾಂತರ ಎಲ್ಲಾ ನೋಡ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ವಿ. ದಟ್ ಮೀನ್ಸ್ ಇಟ್ ಕಂಬೈನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೋತ್ ಬಸ್ ಅಂಡ್ ಸ್ಟಾರ್ ಟೋಪಾಲಜಿ. ಇದು ಸ್ಟಾರ್ದು ಮತ್ತೆ ಬಸ್ಸು ಎರಡೂ ಮಿಕ್ಸ್ ಆಗಿ ನಮ್ಗೆ ಯಾವ್ದಪ್ಪ ಬಂದಿದೆ ಅಂತ ಹೇಳಿದ್ರೆ ಟ್ರೀ ಅಂತ ಹೇಳ್ತೀವಿ. ಬಸ್ ಟೋಪಾಲಜಿಯಲ್ಲಿ ಏನ್ ಯೂಸ್ ಮಾಡ್ತೀವಿ, ಬಸ್ ಟೋಪಾಲಜಿ ಯೂಸಸ್ ಕಾಮನ್ ಕೇಬಲ್ ಕಾಲ್ಡ್ ಆಸ್ ಎ ಬ್ಯಾಕ್ ಬೋನ್ ಅಂತ ಹೇಳಿದೆ ನೋಡಿ. ಕಾಮನ್ ಕೇಬಲ್ ಯೂಸ್ ಮಾಡ್ತೀವಿ ಬಸ್ ಟೋಪಾಲಜಿಯಲ್ಲಿ. ಅದೇ ತರ ಸ್ಟಾರ್ ಟೋಪಾಲಜಿಯಲ್ಲಿ ಏನ್ ಯೂಸ್ ಮಾಡ್ತೀವಿ, ಸ್ಟಾರ್ ಟೋಪಾಲಜಿ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಥ್ರೂ ಒನ್ ಸೆಂಟ್ರಲ್ ಡಿವೈಸ್ ಕಾಲ್ಡ್ ಹಬ್ ಅಂತ ಹೇಳಿದ್ದೆ ಅಲ್ಲಿ ನೋಡಿ. ಇಲ್ಲಿ ಹಬ್ಬು ಮತ್ತೆ ಕೇಬಲ್ ಮುಖಾಂತರ
ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಯಾವ್ದನ್ನ ಟ್ರೀ ಟೋಪಾಲಜಿನ. It combines the characteristics of both bus and star topology. A tree topology is a special type of structure in which many connected elements are arranged like the branches of tree ಅಂತ ಹೇಳಿದೆ. It consists of group of stars configured workstations. What are the main advantages of tree topology means? It provides an extension of star and bus topologies. First advantages bandu, it is a both combinations of yavrdu bus and star topology. The second advantage bandu, network can be easily extended. Andre namge extra nodes na add ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಟ್ರೀ ಟೋಪಾಲಜಿಯಲ್ಲಿ it is a very easy to extend ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಟ್ರೀ ಟೋಪಾಲಜಿಯಲ್ಲಿ ಯಾವುದೇ ಒಂದು ನೋಡ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಆ ನೋಡ್ ನ ಈಸಿಯಾಗಿ ಸಪರೇಟ್ ಮಾಡ್ಕೊಂಡು ಹೋಗ್ಬೋದು. ದಟ್ ಮೀನ್ಸ್ fault nodes can be easily separated from the network. These are the advantages. The next one is called disadvantages of tree topology. The disadvantages of tree topology anta helidre it requires large cable length. Namge illi tree topology ge cable tumba beku namage. But one more disadvantage anta helidre installation is very difficult anta heltivi. So one more disadvantage anta helidre troubleshooting is very difficult ಅಂತ ಹೇಳ್ತೀವಿ. ಅಂದ್ರೆ the one more disadvantage ಅಂತ ಹೇಳಿದ್ರೆ it requires large amount of software and hardware components. It requires large amount of hardware and software requirement, so it is a very expensive ಅಂತೀವಿ. ಅಂದ್ರೆ ಇದಕ್ಕೆ ಲಾರ್ಜ್ ಅಮೌಂಟ್ ಆಫ್ ಹಾರ್ಡ್ವೇರ್ ಬೇಕು, ಯಾಕಂದ್ರೆ ಹಬ್ ಕಾಸ್ಟ್ ಜಾಸ್ತಿ ಆಗುತ್ತೆ ನಮಗೆ, ಕೇಬಲ್ ಬಹಳಷ್ಟು ಬೇಕಾಗಿರೋದ್ರಿಂದ ಕಾಸ್ಟ್ ಜಾಸ್ತಿ ಆಗುತ್ತೆ ನಮಗೆ. ಸೊ ಹಂಗಾಗ್ಬಿಟ್ಟು ಇದು ಎಕ್ಸ್ಪೆನ್ಸಿವ್. ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಟ್ರೀ ಟೋಪಾಲಜಿ ಎಕ್ಸ್ಪೆನ್ಸಿವ್ ಜಾಸ್ತಿ ಅಂತ ಹೇಳ್ತೀವಿ. The next one is called mesh topology. In this topology, each node is connected to more than one node to provide an alternative route ಅಂತ ಹೇಳ್ತೀವಿ. ಅಂದ್ರೆ ಮೆಶ್ ಟೋಪಾಲಜಿ ಒಳಗಡೆ ಒಂದು ನೋಡ್ಗೆ ನಂಬರ್ ಆಫ್ ಮೋರ್ ದೆನ್ ಒನ್ ನೋಡ್ ನ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಈ ಮೆಶ್ ಟೋಪಾಲಜಿ ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ವೈರ್ಲೆಸ್ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿ, ನಾನು ಪಿಕ್ಚರ್ ಅಲ್ಲಿ ತೋರಿಸಿದೀನಿ. ಅಲ್ಲಿ ಒಂದೊಂದು ನೋಡ್ಗೂ ನಂಬರ್ ಆಫ್ ಕನೆಕ್ಷನ್ಸ್ ತಗೊಂಡು ಹೋಗಿದೀವಿ. ಅಲ್ಲಿ ಅಂದ್ರೆ ಪ್ರತಿಯೊಂದು ನೋಡ್ ಇಂದಾನು ಎಲ್ಲಾ ನೋಡ್ಸ್ಗೂ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದ್ ಕೇಬಲ್ ಫೇಲ್ಯೂರ್ ಆಯ್ತು ಅಂದ್ರೆ ಒಂದು ನೋಡ್ ಹೋಗುವಂತ ಕೇಬಲ್ ಯಾವ್ದಾದ್ರು ಒಂದು ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರು ಇನ್ಫಾರ್ಮೇಶನ್ ನ ಬೇರೆ ನೋಡಿಂದ ಈಸಿಯಾಗಿ ಆಕ್ಸೆಸ್ ಮಾಡ್ಕೊಂಡು ಹೋಗೋದಲ್ಲಿ. ನಾನು ಅದನ್ನ ಹೇಳ್ತೀನಿ ನೋಡಿ. ಈಗ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಮೆಶ್ ಟೋಪಾಲಜಿ ಅಂತ ಹೇಳಿದ್ರೆ, ಇಫ್ ದೇರ್ ಇಸ್ ಎ ಬ್ರೇಕ್ ಇನ್ ಎ ಕೇಬಲ್, ಟ್ರಾಫಿಕ್ ಕ್ಯಾನ್ ಬಿ ರೀರೂಟೆಡ್ ಅದರ್ ನೋಡ್ಸ್. ಅಂದ್ರೆ ಯಾವ್ದಾದ್ರು ಕೊಟ್ಟಿರೋ ಅಂತ ಯಾವ್ದಾದ್ರು ನೋಡ್ ಅಲ್ಲಿ ಒಂದು ಕೇಬಲ್ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಸಿಗ್ನಲ್ಸ್ ನ ಬೇರೆ ನೋಡಿಂದ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಎ ಫೇಲ್ಯೂರ್ ಆಫ್ ಒನ್ ಡಿವೈಸ್ ಡಸ್ ನಾಟ್ ಕಾಸ್ ಎ ಬ್ರೇಕ್ ಇನ್ ದ ನೆಟ್ವರ್ಕ್ ಆರ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ. ನಮಗೆ ಯಾವ್ದಾದ್ರು ಒಂದು ನೋಡ್ ಏನಾದ್ರೂ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಸೊ ಟ್ರಾನ್ಸ್ಮಿಷನ್ ಆಫ್ ಡೇಟಾದು ಪ್ರಾಬ್ಲಮ್ ಏನಾಗಲ್ಲ. ಯಾಕೆ ಅಂದ್ರೆ ಬೇರೆ ನೋಡಿಂದ ಆ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಹೋಗ್ತೀವಿ. ಎಕ್ಸ್ಟೆನ್ಷನ್ ಅಂಡ್ ಮಾಡಿಫಿಕೇಶನ್ಸ್ ಕ್ಯಾನ್ ಬಿ ಡನ್ ವಿತೌಟ್ ಡಿಸ್ಟರ್ಬಿಂಗ್ ಅದರ್ ನೋಡ್ಸ್. ಫಾರ್ ಎಕ್ಸಾಂಪಲ್, ನಾವು ಇನ್ನೂ ಕೆಲವೊಂದು ಎಕ್ಸ್ಟ್ರಾ ಇದಕ್ಕೆ ನೆಟ್ವರ್ಕ್ ಈ ಮೆಶ್ ಟೋಪಾಲಜಿ ಒಳಗಡೆ ಇನ್ನ ಒಂದು ನೋಡ್ ಅಥವಾ ಎಕ್ಸ್ಟ್ರಾ ನೋಡ್ ನ ಹ್ಯಾಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಸೊ ನಾವು ಬೇರೆ ಒಂದು ನೋಡ್ ಡಿಸ್ಟರ್ಬ್ ಮಾಡೋ ನೆಸಿಟಿ ಇಲ್ಲ. ಈಸಿಯಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿ ಮಾಡಿಫಿಕೇಶನ್ಸ್ ಮಾಡ್ಕೊಂಡು ಹೋಗ್ಬೋದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಮೆಶ್ ಟೋಪಾಲಜಿ ಅಂತೀವಿ. ವಾಟ್ ಆರ್ ದ ಮೈನ್ ಡಿಸ್ಅಡ್ವಾಂಟೇಜಸ್ ಆಫ್ ಮೆಶ್ ಟೋಪಾಲಜಿ ಅಂದ್ರೆ ಇದು ಕಾಸ್ಟ್ ಜಾಸ್ತಿ ಬೀಳುತ್ತೆ ನಮಗೆ. ದ ಕಾಸ್ಟ್ ಟು ಇಂಪ್ಲಿಮೆಂಟ್ ಈಸ್ ಹೈಯರ್ ದನ್ ಅದರ್ ನೆಟ್ವರ್ಕ್ ಟೋಪಾಲಜೀಸ್. ಎಲ್ಲಾ ನೆಟ್ವರ್ಕ್ ಟೋಪಾಲಜೀಸ್ ಕಂಪೇರ್ ಮಾಡಿದಾಗ ಇದ್ರ ಒಳಗಡೆ ನಮಗೆ ಕಾಸ್ಟ್ ಜಾಸ್ತಿ ಬೇಕಾಗುತ್ತೆ ನಮಗೆ. ಯಾಕೆ ಅಂದ್ರೆ ಇಲ್ಲಿ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಜಾಸ್ತಿ ಬೇಕು, ಇದರಲ್ಲಿ ಕೇಬಲ್ಸ್ ಜಾಸ್ತಿ ಬೇಕು. ಯಾಕಂದ್ರೆ ಒಂದು ನೋಡ್ಗೆ ಎಲ್ಲಾ ನೋಡ್ ಮುಖಾಂತರ ಕೇಬಲ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಹಂಗ ಕಾಸ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಇಸ್ ಕಾಲ್ಡ್ ಮೇಂಟೈನಿಂಗ್ ದ ಟೋಪಾಲಜಿ ಇಸ್ ಡಿಫಿಕಲ್ಟ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್. ಮೇಂಟೆನೆನ್ಸ್ ನಮ್ಗೆ ಇದ್ರಲ್ಲಿ ಕಷ್ಟ ಆಗುತ್ತೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂತ ಹೇಳ್ತೀವಿ. ಯಾವ್ದಾದ್ರು ಎರರ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಎರರ್ ನ ಐಡೆಂಟಿಫಿಕೇಶನ್ ಮಾಡೋದು ಇಟ್ ಟೇಕ್ಸ್ ಟೈಮ್ ಅಂತ ಅಂತೀವಿ. ದಟ್ ಇಸ್ ಕಾಲ್ಡ್ ಟೈಮ್ ಕನ್ಸ್ಯೂಮಿಂಗ್ ಅಂತೀವಿ. ದ ಥರ್ಡ್ ಒನ್ ಇಸ್ ಕಾಲ್ಡ್ ಇಫ್ ದೇರ್ ಇಸ್ ಎ ಬ್ರೇಕ್ ಇನ್ ಎ ಕೇಬಲ್, ಟ್ರಾಫಿಕ್ ಕ್ಯಾನ್ ಬಿ rerouted other nodes.
These are the main disadvantages of ಯಾವ್ದು ಮೆಶ್ ಟೊಪಾಲಜಿ.